ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾರ ವಿಡಿಯೋ ಇದು ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆದು. ಈ ವಿಡಿಯೋ ತುಂಬ ಯೂಸ್ಫುಲ್ಲು. ಎಲ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಈ ವಿಡಿಯೋದಲ್ಲಿ ಹಳ್ಳಿ ಕಾರ್ ಎತ್ತುಗೊಳ್ದು ಏನಕ್ಕೆ ಅಮೌಂಟು ಅಷ್ಟು ಜಾಸ್ತಿ ಆಗಿದೆ, 15 ಲಕ್ಷ 20 ಲಕ್ಷ ಆಗಿರ್ಬೋದು, ಹಾಗೆ ಅದಕ್ಕೆ ಸೊಲ್ಯೂಷನ್ ಏನು, ಹಾಗೆ ಜಾತ್ರೆಗಳ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಮಂಡ್ಯ ರೈತರುಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ನೋಡಿ ವಿಡಿಯೋನ, ಹಾಗೆ ಸಪೋರ್ಟ್ ಮಾಡಿ. ಸರ್, ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ, ಹಾಗೆ ಜಾತ್ರೆ ಬಗ್ಗೆ ಹೇಳಿ, ಮತ್ತು ಹಳ್ಳಿ ಕಾರ್ ಎತ್ತುಗಳ ಬಗ್ಗೆ. ಈಗೆಲ್ಲ ಯೂತ್ಸ್ಗೆ ತುಂಬ ಇನ್ಫಾರ್ಮೇಷನ್ ಬೇಕು, ಅದನ್ನೆಲ್ಲ ಕೊಡಿ ಸರ್. ಸರಿ ಅಪ್ಪ. ನನ್ನ ಹೆಸರು ಶ್ರೀನಿಧಿ ಅಂತೇಳಿ, ಮಂಡ್ಯದಿಂದ ಬಂದಿದ್ದೀನಿ. ಎಲ್ಲ ನಮ್ಮ ಸ್ನೇಹಿತರೆಲ್ಲ ಘಾಟಿ ಜಾತ್ರೆ ನೋಡ್ಲಿಕ್ಕೆ ಬಂದಿದ್ದೀವಿ ಇವತ್ತು. ನಾವು ನೋಡ್ದಂಗೆ ಘಾಟಿ ಜಾತ್ರೆ ಭಾಳ ದಿನ ಬರ್ತಾಯಿದ್ದೀವಿ. ಈ ವರ್ಷ ತುಂಬ ಜನ ಮತ್ತು ದನಗಳು ಎರಡೂ ಸೇರಿದ್ದಾವೆ. ಹೋದ ವರ್ಷ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಒಳ್ಳೆ ರಾಸ್ಗಳು ಬಂದಿದ್ದಾವೆ. ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ, ಜನಗಳು ತುಂಬ ಜನ ಬಂದಿದ್ದಾರೆ. ನೋಡೋಕ್ಕೊಂದು ಖುಷಿ ಹಬ್ಬದ ಥರ ಕಾಣ್ತಾ ಇದೆ. ಸೊ ನಾವು ಒಂದು ನಮ್ಮ ಸ್ನೇಹಿತರೆಲ್ಲ ನಾವು ತೊಗೊಳೋದಕ್ಕೆ ಬಂದಿದ್ದೀವಿ ಎತ್ತುಗಳನ್ನ. ಸೊ ಯಾವ್ದಾವ್ದು ವ್ಯಾಪಾರ ಆಗುತ್ತೆ ಏನು ಆಗುತ್ತೆ ನೋಡಿ ನಾವು ತೊಗೊಂಡು ಹೋಗ್ಬೇಕು ಮಂಡಿಕೆ ಅಂತ ಬಂದಿದ್ದೀವಿ. ಸೊ ಅಂದರೆ ನೀವು ಕೂಡ ನೆಕ್ಸ್ಟ್ ಜಾತ್ರೆಗೆ ತಗೊಳ್ತಿದ್ದೀವಿ? ಹೌದು, ನಮ್ಮ ಮಂಡ್ಯ ಜಾತ್ರೆಗಳು ಆ ಸೈಡು ಬೆಲ್ಟ್ ಜಾತ್ರೆಗಳು ಇನ್ನೂ ತುಂಬ ಇದ್ದಾವೆ, ಅವಕ್ಕೆ ಎತ್ತುಗಳು ಬೇಕು, ನಾವು ಅದಕ್ಕೆ ಬಂದಿದ್ದೀವಿ. ಸರ್, ನೀವು ಯಾವ್ಯಾವ ಜಾತ್ರೆಗಳು ಮಾಡ್ತೀರಾ? ನಾವು ಮುಡ್ತೆರೆ ಮಾಡ್ತೀವಿ, ಬೇಬಿ ಮಾಡ್ತೀವಿ, ಸಿಹಳ್ಳಿ ಮಾಡ್ತೀವಿ. ಸೊ ಅಲ್ಲಿಗೆಲ್ಲ ಎತ್ತುಗಳು ಕಟ್ತೀರಾ? ಯಾವುದೆಲ್ಲ ಎತ್ತುಗಳು ಕಟ್ತೀವಿ, ನಮ್ಮ ಸ್ನೇಹಿತರುಗಳು ಕಟ್ತಾರೆ. ಇವರು ನಮ್ಮ ದರ್ಶನ್ ಅಂತ ಅವರು ಕೊಡ್ತಾರೆ, ನಮ್ಮ ಸೋಮಣ್ಣ ಅವರು ಎಲ್ಲರೂ ಕಟ್ತಾರೆ. ಎಲ್ಲರೂ ಈಗ ಎತ್ತುಗಳು ತಗೊಳ್ಳೋದಕ್ಕೆ ಬಂದಿದ್ದೀವಿ ಎಲ್ಲರೂ. ಸೊ ಈಗ ಇಲ್ಲಿ ನೋಡಿದರೆ ಯಾವ್ದಾರು ಎತ್ತುಗಳು? ಈಗ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಎಲ್ಲ ಸ್ನೇಹಿತರುಗಳೇ ಇರೋರು, ಯಾವ್ದು ಓಕೆ ಆಗುತ್ತೆ ಎಮಿಕಬಲ್ ಆಗಿ ಮಾತುಕತೆ ಆಡಿ ತಗೊಂಡು ಹೋಗ್ತೀವಿ. ಸರ್, ಅಂದರೆ ಈ ಜಾತ್ರೆಯಲ್ಲಿ ಅಂದರೆ ಹೇಗೆ ಫೆಸಿಲಿಟಿ ಎಲ್ಲ ಹೇಗೆ ಕೊಟ್ಟಿದ್ದಾರೆ? ಫೆಸಿಲಿಟೀಸ್ ಎಲ್ಲ ಈ ಸತಿ ತುಂಬ ಚೆನ್ನಾಗಿದೆ. ಟ್ರಾಫಿಕ್ ಫೆಸಿಲಿಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಥ ಜಾಮ್ ಕಾಣ್ತಾ ಇಲ್ಲ ಮೊದಲು ಪ್ರೀವಿಯಸ್ ಇಯರ್ಸ್ ಕಂಪೇರ್ ಮಾಡಿದ್ರೆ. ಸೊ ಇದೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗೂ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ ಗುಡ್. ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್, ಈಗ ಎತ್ತುಗಳು ತಗೊಳಕ್ಕೆ ಅಂದರೆ ಸೊ ಈಗ ನೀವೇ ನೋಡ್ಬೋದು 10 ಲಕ್ಷ 12 ಲಕ್ಷ ಈ ಥರ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಹೊಸಬ್ರು ಯಾರು ತಗೊಳ್ಬೇಕು ಅಂದರೆ ತುಂಬ ಈಗ ಏನಾಗುತ್ತೆ ಅಂತಂದರೆ ಕಾಲಕ್ಕೆ ತಕ್ಕಂಥ ನಾವು ಹೋಗ್ಬೇಕು, ಗಾಳಿ ಬೀಸೋದ ಕಡೆ ನಾವು ತೂರ್ಕೋಬೇಕು. 4 ಜನ ಏನು ವ್ಯಾಪಾರ ಕಟ್ತಾರೆ ಅದು ನಾವು ತಗೋಬೇಕು, ಇಲ್ದವ್ರೆ ನಮ್ಮ ಮನೆಯಾಗ ಒಂದು ಖಾಲಿ ಇರ್ತದೆ ಅಷ್ಟೇ. ಕಾಸ್ಟ್ಲಿ ಇದೆ ಅಂತ ಏನು ಕಟ್ಟೋದು? ಇಲ್ಲ ಆ ಕೆಲಸ ಏನಿಲ್ಲ, ತಗೋತೀವಿ, ಬೇಕೇ ಬೇಕು. ಈಗ ಅದು 20 ಅಲ್ಲ 30 ಲಕ್ಷ ಆದ್ರೂ ತಗೊಳ್ತೀರಾ? ತಗೊಳ್ಳೇಬೇಕು, ತಗೋತೀವಿ. ತಗೊಳ್ದೇನೆ ವಾಪಸ್ ಹೋಗಕ್ಕೆ ಆಗಲ್ಲ, ಬೇಜಾರು ನಮ್ಗದು. ದುಡ್ಡೊಂದು ಕ್ರೈಟೀರಿಯಾ ಬರಲ್ಲ, ಪದಾರ್ಥ ಒಳ್ಳೆ ಸಿಕ್ಕರೆ ದುಡ್ಡೊಂದು ಏನು ನಾವೇನು ಇದು ಮಾಡೋದು ಆಗ್ತೀವಿ, ತಗೋತೀವಿ. ಅಂದರೆ ಈಗ ಅದು ಬೆಲೆ ಜಾಸ್ತಿ ಆಗೋಕ್ಕೆ ಏನು ಕಾರಣ? ಬೆಲೆ ಯಂಗ್ಸ್ಟರ್ಸ್ಗಳು ಹೊಸಬ್ರು ಬಂದಿದ್ದಾರೆ, ಸ್ವಲ್ಪ ಯೂತ್ಗಳು ಅದ್ರ ಬಗ್ಗೆ ಒಲವು ತೋರ್ತಾ ಇದ್ದಾರೆ. ಸೊ ಅವ್ರಿಗೆ ದುಡ್ಡಂದು ಏನೋ ಲೆಕ್ಕಕ್ಕಿಲ್ಲ. ಹಾಗಾಗಿ ಏನಾಗಿದೆ ಅಂತಂದರೆ ಅದ್ರ ಜೊತೆಗೆ ಹಳಬ್ರು ಮುಂದೆ ಕೊಟ್ಟಾಗಿದ್ದಾರೆ ದುಡ್ಡಲ್ಲಿ. ಈಗ ಚೆನ್ನಾಗಿದೆ ಪದಾರ್ಥ ಅಂದರೆ 50,000. ಎಲ್ಲಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂತಂದ್ರೆ ಹಳ್ಳಿ ಕಾರ್ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಒಳ್ಳೆ ಪದಾರ್ಥ ಕಡಿಮೆ ಆಗಿರೋದ್ರಿಂದ ಇರುವಂತ ಪದಾರ್ಥಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಒಳ್ಳೆ ಪದಾರ್ಥ ಬೇಕು ಅಂತಂದ್ರೆ ಅವ್ರು ಕೇಳಿದಷ್ಟು ಕೊಡ್ಲೇಬೇಕು. ಸೊ ಹಂಗಾಗಿ ಅದು ಡಿಮ್ಯಾಂಡ್ ಜಾಸ್ತಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಒಳ್ಳೆ ಪದಾರ್ಥ ಕಡಿಮೆ ಆಗಿರೋದ್ರಿಂದ ಈಗೆಲ್ಲ ಒಂದ್ ಸ್ವಲ್ಪ ಇರೋ ಪದಾರ್ಥಕ್ಕೆ ಬೆಲೆ ಡಿಮ್ಯಾಂಡ್ ಆಗಿ ಎಲ್ಲೋ ಒಂದ್ ಕಡೆ ಕ್ರೇಜ್ ಇದ್ದೇ ಇರುತ್ತಲ್ವ, ಹಳ್ಳಿ ಕಾರ್ ಬೆಳೆಸ್ಬೇಕು, ನಾವು ಸೋಕಿ ಮಾಡ್ಬೇಕು, ಜಾತ್ರೆಗಳು ಮಾಡ್ಬೇಕು ಅಂತ. ಹಾಗಾಗಿ ಮಾಡುವಂಥವ್ರು ದುಡ್ಡು ಎಷ್ಟರಲ್ಲಿ ದುಡ್ಡು ಮುಖ ನೋಡಲ್ಲ, ಇದನ್ನ ನಾವು ಸೋಕಿ ಮಾಡಬೇಕು ಅಥವಾ ಜಾತ್ರೆಗಳೆಲ್ಲ ಮಾಡಿ ಹಳ್ಳಿ ಕಾರ್ ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ ಎಲ್ಲ. ಹಂಗಾಗಿ ಡಿಮ್ಯಾಂಡ್ ಆದ್ರೂ ಪರವಾಗಿಲ್ಲ ಅಂತೇಳಿ ಮಾಡುವ ಅದನ್ನು ಉಳಿಸೋಣ. ಈಗ 5 ಲಕ್ಷ ಇತ್ತು 7 ಲಕ್ಷ ಅಂತ ಕೂಡ ಕೊಟ್ಟು ತಗೊಳ್ತಾರೆ. ವಿಧಿ ಇಲ್ಲ, ತಗೊಳ್ಳೇಬೇಕು, ಪರಿಸ್ಥಿತಿ ಹಂಗಿದೆ. ನಮ್ಗೆ ಬೇಕು ಅಂತಂದ್ರೆ ಅವರು ಕೊಟ್ಟು ತಗೊಬಿಟ್ಟಿರ್ತಾರೆ. ಒಂದು ನಾವು ಇವತ್ತನ್ನು ಬಜಾರಲ್ಲಿ ಅದು ಬಾಳುತ್ತಾ ಅಂತ ಒಂದ್ಸರಿ ಚೆಕ್ ಮಾಡಿ ನಾವು ತಗೋತೀವಿ. ಎಲ್ಲ ಚೆಕ್ ಮಾಡಿ ನೀಟಾಗಿ. ಹೌದು, ಹೇಳಿದ ತಕ್ಷಣ ನಾವು ತಗೊಳ್ಳಲ್ಲ. ಅದ್ರ ಬೆಲೆ ಏನು ಅಂತ ನಮಗೂ ಗೊತ್ತಿರುತ್ತೆ. ಚೆಕ್ ಮಾಡಿ ನಮ್ಗೆ ಸಮಾಧಾನ ಆದರೆ ನಾವು ತಗೋತೀವಿ. ಸರ್, ಈಗ ಅದು ಸ್ವಲ್ಪ ರೇಟ್ ಕಂಟ್ರೋಲ್ ಆಗಬೇಕು ಅಂದರೆ ಏನು ಮಾಡ್ಬೇಕು ನಾವು? ರೇಟ್ ಕಂಟ್ರೋಲ್ ಆಗಲ್ಲ, ಪದಾರ್ಥ ಜಾಸ್ತಿ ಇದ್ರೆ ರೇಟ್ ಅದಾಗೆ ಡೌನ್ ಆಗುತ್ತೆ. ಸೊ ಹಂಗಾಗಿ ಎಲ್ಲರೂ ಕೂಡ ಹಸು ಸಾಕಬೇಕು, ಕರುಗಳು ಹುಟ್ಟಬೇಕಷ್ಟೇ. ಹೌದು, ಅವಾಗ ಮಾತ್ರ ಇದು ರೇಟ್ ಕಮ್ಮಿ ಆಗೋದು. ಈ ಕಂಡೀಷನ್ ನೋಡಿದ್ರೆ ಮುಂದಿನ ವರ್ಷಕ್ಕೆ ಇನ್ನೂ ಅದೇನಾಗುತ್ತೋ ಗೊತ್ತಿಲ್ಲ. ಸೊ ಅವಾಗ 30 ಲಕ್ಷ ಆದರೂ ಆಗ್ಬೋದು. ಸೊ ಈಗ ಎಲ್ಲರೂ ಕೂಡ ಹಸುಗಳು ಸಾಕಿ ಕರುಗಳು ಹುಟ್ಟಿದ್ರೆ, ಒಳ್ಳೊಳ್ಳೆ ಕರುಗಳು ಹುಟ್ಟಿದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಅವಾಗ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಸರ್, ಈಗ ನೆಕ್ಸ್ಟ್ ಜಾತ್ರೆಗಳು ಅಂದರೆ ಸೊ ಬೇರೆ ಜಾತ್ರೆಗಳು ಹೇಗೆ? ಈಗ ಅದು ಅಲ್ಲಿ ಈಗ ಫಸ್ಟ್ ಇದೇನೆ, ನೆಕ್ಸ್ಟ್ ಚುಂಚನಕಟ್ಟೆ ಶುರು ಆಗುತ್ತೆ. ಚುಂಚನಕಟ್ಟೆ ಶುರು ಆಗುತ್ತೆ. ಅದಾದಮೇಲೆ ಸಪ್ಲಮ್ಮು, ಬೂಕ, ಈ ಥರ ಎಲ್ಲ ಶುರು ಆಗುತ್ತೆ. ಆಮೇಲೆ ಅಯ್ಯನಗುಡಿ, ಬಸವನಗುಡಿ, ಮುಡ್ತೆರೆ ಎಲ್ಲ ಶುರು ಆಗುತ್ತೆ. ಈಗ ಕಂಟಿನ್ಯೂಟಿ ಇದೆ. ಈ ವರ್ಷ ಅಂತೂ ಎಲ್ಲ ಒಂದು ದಿನನೂ ಗ್ಯಾಪ್ ಇಲ್ಲ, ಆ ಥರ ಅಟ್ಯಾಚ್ ಆಗ್ಬಿಟ್ಟಿದೆ ಜಾತ್ರೆ. ಒಂದು ಕಂಪ್ಲೀಟ್ ಆಯ್ತು, ಹೊಸದಾಗಿ ಇಳಿದಿದ್ದಾರೆ ಇವರು.
ಈಗ ಹೊಸದಾಗಿ ಬಂದು ಈಗ ಒಳ್ಳೊಳ್ಳೆ ಊರುಗಳೆಲ್ಲ ಕಟ್ಟಿ ಒಳ್ಳೆ ಹೆಸರು ಮಾಡ್ತಾವ್ರೆ. ಈಗ ಈ ಥರದವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು. ಸೊ ಅವಾಗ ತಳಿ ಅಭಿವೃದ್ಧಿ ಆಗುತ್ತೆ. ಈ ಥರ ಸ್ನೇಹಿತರುಗಳು ನಮಗೆ ಸಿಗ್ಬೇಕು. ಈ ಥರ ಈ ಆಸಕ್ತಿ ಇರುವಂಥವ್ರು ಈಗ ಇದು ಮಂಡ್ಯದ ಎತ್ತುಗಳಿದು. ಇದು ಮಂಡ್ಯದಿಂದ ತಂದಿರೋದು. ನಮ್ಮೂರ್ದೇನೆ, ನಮ್ಮೂರ್ ಎತ್ತುಗಳು ಇಲ್ಲಿ ಮೆರೆಸ್ತಾ ಇದಾರೆ. ನಮಗೂ ಸಂತೋಷ. ಇದ್ದು ಅಜಿತ್ ಅಂದ್ಬಿಟ್ಟು ಈಗ ಔಟ್ವಿಂದ ಇವ್ರು ತಂದಿದ್ದಾರೆ. ಈಗ ಸೊ ಅವು ತುಂಬ ಟಾಪ್ ಎತ್ತುಗಳು. ಒಳ್ಳೆ ಟಾಪ್ ಎತ್ತು ಒಳ್ಳೆ ದೊಡ್ಡ ಬೆಲೆ ಎರಡೂ ಉಂಟು. ಇಡೀ ಜಾತ್ರೆಗೆ ಇವತ್ತು ಫಸ್ಟ್ ಹೇಳಿದ್ರು ತಪ್ಪಾಗಲ್ಲ. ಒಳ್ಳೆ ಸೊ ತುಂಬ ಕಡೆ ಪ್ಲೇಸ್ ಮಾಡಿದ್ದಾವೆ ಅಂತಲೂ ಹೇಳಿದ್ರು. ಹೌದು. ಸೊ ಈಗ ನೆಕ್ಸ್ಟ್ ಪ್ರೈಸ್ ಮಾಡ್ಕೊಂಡು ಬಂದಿದ್ದಾವೆ. ಈಗ ಸೊ ಆ ಥರ ಕೂಟ ಮಾಡಬೇಕು ಅಂದರೆ, ಈಗ ಕೂಟ ಮಾಡಬೇಕು ಅಂದರೆ ನೀವು ಏನೇನೆಲ್ಲ ನೋಡ್ತೀರಾ? ಯಾಕೆ ನೀವೆಲ್ಲ ಅಳುಬ್ರು. ಪ್ರತಿಯೊಂದು ನೋಡ್ತೀವಿ, ಬಣ್ಣ ನೋಡ್ತೀವಿ, ಮುಖ ಎರಡು ಒಂದೇ ಥರ ಇದುವ ನೋಡ್ತೀವಿ, ನತ್ತಿ ನೋಡ್ತೀವಿ, ಜೊತೆಗೆ ಕತ್ತಂತವು ಜಾತಿ ನೋಡ್ತೀವಿ. ಅದು ಸ್ವಲ್ಪ ಗಂಧಟ್ಟಿರಬಾರ್ದು, ಫ್ರೀ ಆಗಿರ್ಬೇಕಲ್ವಾ. ಹಂಗಾಗಿ ಎತ್ತು ಜಾತಿ ಕೊಲೆ ಎಲ್ಲ ನೋಡ್ತೀವಿ. ಸೊ ಹಾಗೆ ಬಣ್ಣ ಇದೆಲ್ಲ ನೋಡಿದಾಗ ಅವೆಲ್ಲ ಒಂದೇ ಲೆವೆಲಲ್ಲಿ ಅವೆ ಅಂತಂದ್ರೆ ಇವು ಟಾಪ್ ಅಂತಲ್ಲ. ಸರ್ ಈಗ ಸುಳಿ ಎಲ್ಲ ಏನಾದ್ರು ನೋಡ್ತೀರಾ? ಸುಳಿ ಇದ್ದೇ ಇರ್ತವೆ. ಸುಳಿ ನೋಡ್ಲೇಬೇಕಲ್ವಾ. ಸುಳಿ ನೋಡ್ಲೇಬೇಕು. ಸೊ ಈಗ ತಪ್ಪು ಸುಳಿ ಇದ್ರೆ ಅದನ್ನ ಪೇರ್ ಮಾಡಲ್ಲ, ಫೇಲ್ ಮಾಡ್ತಾರೆ. ಪೇರ್ ಮಾಡಲ್ಲ. ಕಸ್ಟಮರ್ ಯಾವ ತಗೊಳ್ಳುವಂಥವ್ರು ಫೇಲ್ ಮಾಡ್ತಾರೆ ಸುಳಿಗಳಿದ್ರೆ. ಹಾಗಾಗಿ ಸುಳಿ ನೋಡೇ ತಗೊಳ್ಳೋದು. ಸೊ ಹಾಗೆ ನೀವು ಕೆಲಸಗಳೇನಾದ್ರು ಮಾಡ್ತೀರಾ ಎತ್ತುಗಳಲ್ಲಿ? ಇಲ್ಲ, ನಾವೇ ಕೆಲಸಗಳು ಈ ಎತ್ತುಗಳಲ್ಲಿ ಕೆಲಸಗಳು ಏನು ಮಾಡಲ್ಲ. ಬರೀ ಸೋಕಿ ಅಷ್ಟೇ. ಮನೆ ತಾವು ಇರಬೇಕು ಒಂದು ಜೊತೆ ಇರ್ತವೆ. ಸೋಕಿ ಮಾಡ್ತೀವಿ. ಏನು ಬೇಕು ಫುಡ್ ಕೊಡ್ತೀವಿ, ಮಡಿಕೊಂಡು ಸಾಕ್ತೀವಿ. ಸೊ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ? ಇವು ಖರ್ಚು ಜಾಸ್ತಿ ಇದೆ. ನಾವು ಖರ್ಚನ್ನ ನೋಡ್ಕೊಂಡು ಯಾವತ್ತೂ ನಾವು ಈ ದನಗಳನ್ನ ಸಾಕೋಕ್ಕಾಗಲ್ಲ ನಾವು. ಹಾಗಾಗಿ ನಾವೆಲ್ಲ ಒಂದು ಕಡೆ ಖರ್ಚಿನ ಲೆಕ್ಕಕ್ಕೆ ಹಾಕೋಕೆ ಹೋಗಲ್ಲ. ಖರ್ಚು ಬೇಕೇ ಬೇಕು. ದಿನ 500 ಕಮ್ಮಿ ಅಂದರೂ 500 ರೂಪಾಯಿ ಇಟ್ಕಲ್ಲ. ಅಂದರೆ ಒಂದು ಪೇರ್ಗೆ 500 ರೂಪಾಯಿ ಯಾವುದೇ ಕಾರಣಕ್ಕೂ ಇಟ್ಕಲ್ಲ. ಅದು ಕಡಿಮೆ ನಾವು ಹೇಳ್ತಾ ಇರೋದು. ಇನ್ನೂ ಬೇರೆ ಬೇರೆ ಖರ್ಚು ಇರ್ತವೆ. ಬಟ್ ಆದರೂ ಸಾಕ್ಲೇಬೇಕಲ್ವಾ. ಹಳ್ಳಿಕಾರ್ ನಾವು ಕಟ್ಕೊಳ್ಬೇಕು ಅಂತಂದ್ರೆ ಸಾಕಬೇಕು, ಬೆಳೆಸ್ಬೇಕು. ಸರ್ ಈಗ ಎಲ್ಲ ಯೂತ್ಸು ಬೇರೆ ಈಗ HFSಗಳು ಆ ಕಡೆ ಹೋಗ್ತಿರೋದೇನಂದ್ರೆ ಅವು ವೀಕ್ಲಿ ಪೇಮೆಂಟ್ ಆ ಥರ ಬರುತ್ತೆ. ಸೊ ಇದರಲ್ಲಿ ಪೇಮೆಂಟ್ ಬರಲ್ಲ ಅಂತಾರೆ. ಇದರಲ್ಲಿ ಪೇಮೆಂಟನ್ನು ನಂಬ್ಕೊಂಡವರು ಈ ಹಳ್ಳಿಕಾರ್ ದನನ ಸಾಕೋಕ್ಕಾಗಲ್ಲ. ಅವರು ಯಾರು ಈ ಥರ ದನಗಳ ಕಟ್ಕೊಳ್ಳೋದು ಇಲ್ಲ. ನೋಡಿ, ಈ ಥರದವರೇ ಇರ್ಬೋದು. ನಮ್ಮ ಸ್ನೇಹಿತರುಗಳು ಇಲ್ಲೇ ಹಿಂದೆ ಎಲ್ಲ ಕುಂತವ್ರೆ. ನಮ್ಮ ಮೈಸೂರು ದರ್ಶನ್ ಅವರೆಲ್ಲ ಇರ್ಬೋದು. ಇವರೆಲ್ಲ ದೊಡ್ಡ ಎತ್ತು ಕಟ್ಟುವಂಥವ್ರು. ಇವರೆಲ್ಲ ಖರ್ಚು ವೆಚ್ಚಗಳನ್ನ ನೋಡೋಕೆ ಹೋಗಲ್ಲ. ನಮ್ಗೆ ಒಳ್ಳೆ ಪದಾರ್ಥ ಬೇಕು. ಅವ್ರು ಈ ಥರ ಪದಾರ್ಥಗಳು ಸಿಕ್ಕಿದ್ರು ದುಡ್ಡು ಎಷ್ಟಾರ ಖರ್ಚಾಗಲಿ. ಲಕ್ಷಗಟ್ಟಲೆ ಖರ್ಚು ಮಾಡ್ತಾರೆ. ಲಕ್ಷಗಟ್ಟಲೆ ಮಾರಬೇಕಾದ್ರೂ ನಾವು ಲಾಭ ನಿರೀಕ್ಷೆ ಮಾಡಿ ಮಾರಕ್ಕೆ ಹೋಗಲ್ಲ. ಏನೋ ಒಂದು ಹೆಸರು ಬೇಕಿದ್ರೆ ಬುಟ್ಟು ಕೊಡ್ತೀರಾ? ಪದಾರ್ಥ ಕೊಟ್ಟಿದ್ದೀವಿ ಅಂತ ಹೆಸರು ಬರ್ಬೇಕಾಗ್ತದೆ. ಸೊ ಈಗ ಮಾರೋ ಟೈಮಲ್ಲಿ ಸ್ವಲ್ಪ ಬುಟ್ಟು ಬೇಕಿದ್ರೆ ಕೊಟ್ಟಿರ್ತೀರಾ? ಅಷ್ಟೇ. ಪ್ರೀತಿ ವಿಶ್ವಾಸಕ್ಕೆಲ್ಲ ಕೊಡ್ತಾರೆ. ಪ್ರೀತಿ ವಿಶ್ವಾಸಕ್ಕೆ ಬಿಡೋದು ಉಂಟು, ತಗೊಳ್ಳೋದು ಉಂಟು, ಎರಡೂ ಉಂಟು. ಸೊ ಈಗ ಫ್ರೆಂಡ್ಲಿಲಿ ಬೇಕಿದ್ರೆ ಒಂದು 50,000 ಬುಟ್ಟು ಕೊಡ್ಬೋದು. ಅದು ಉಂಟು, ಇಲ್ಲ ಅಂತಲ್ಲ. ಹೋಗ್ತದೆ, ಬರ್ತದೆ. ಲಾಭನೂ ಇಲ್ಲ ಅಂತಲ್ಲ, ಅಥವಾ ನಷ್ಟನೇ ಅಂತಲ್ಲ. ಎರಡೂ ಇದ್ದೇ ಇರ್ತವೆ. ಅದನ್ನ ನಂಬ್ಕೊಂಡು ಯಾರು ಹಳ್ಳಿಗಾರ ಸಾಕಲ್ಲ. ಸೊ ಅದೊಂದು ಕ್ರೇಜು ಮತ್ತೆ ತಳಿ ಉಳ್ಸೋಕ್ಕೋಸ್ಕರ. ಸೊ ಈಗ ನೆಕ್ಸ್ಟ್ ಎಲ್ಲ ಯೂತ್ಸು ಮನೆಗೆ ಒಂದು ಹಸು ಕಟ್ಕೊಂಡು ಕರು ಹಾಕ್ಸೋರೆ. ಸೊ ಅದು ತುಂಬ ಅಭಿವೃದ್ಧಿ ಆಗುತ್ತೆ ಅನ್ಸುತ್ತೆ. ಹೌದು. ಆ ಟೈಮ್ ಬರೋದು ಕಷ್ಟ ಇದೆ. ಬಂದರೆ ನಮ್ಗೆಲ್ಲರಿಗೂ ಖುಷಿ. ಸೊ ಈಗ 10 HF ಹಸು ಸಾಕೋ ಜೊತೆಗೆ ಒಂದು ನಾಟಿ ಹಸು ಸಾಕೋರೆ ತುಂಬ ಒಳ್ಳೇದು. ತುಂಬ ಒಳ್ಳೇದು. ಸೊ ಅದರಲ್ಲಿ ಕರು ಕೂಡ ಸಿಗುತ್ತೆ, ಹಾಲು ಎಲ್ಲ ಸಿಗುತ್ತೆ. ಇಷ್ಟು ಡಿಮ್ಯಾಂಡ್ ಆಗಲ್ಲ ಆಗ. ಸೊ ಅವಾಗ 5-6 ಲಕ್ಷಕ್ಕೆಲ್ಲ ದೊಡ್ಡ ಎತ್ತುಗಳು ಸಿಗ್ಬೋದು. ಹೌದು. ಹಾಗೆ ತಳಿ ಅಭಿವೃದ್ಧಿ ಮಾಡಿದಾಗ ಹೋಗುತ್ತೆ. ಹೌದು. ತುಂಬ ಥ್ಯಾಂಕ್ಸ್ ಎಲ್ಲ. ಅಂದರೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ. ಇದೇ ಥರ ಸಪೋರ್ಟ್ ಕೊಡಿ ಯೂತ್ಸ್ಗೆ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನೀವು ಒಳ್ಳೊಳ್ಳೆ ಹೆಸರು ಮಾಡಿ ಈಗ ಜನಗಳಿಗೆ ಪಬ್ಲಿಸಿಟಿ ತಗೊಂಡು ನಿಮ್ಗೂ ಈಗ ನೀವು ಕಷ್ಟಪಟ್ಟು ಸಾಕಿರ್ತೀರಾ, ಅದನ್ನ ನಾವು ಜನರಿಗೆ ತೋರಿಸ್ಬೇಕು. ತೋರಿಸಿ, ಖಂಡಿತ ತೋರಿಸಿ. ಎಲ್ಲರೂ ಬಂದು ನೋಡೋಕ್ಕಾಗಲ್ಲ ಸರ್. ಅವೇರ್ನೆಸ್ ನಿಮ್ಗಳಿಂದನೇ ಅವೇರ್ನೆಸ್ ಅದು ಸಿಕ್ಲಿ. ಅದು ನೀವು ಆದಷ್ಟು ಜನಗಳಿಗೆ ಪ್ರಚಾರ ಮಾಡಿ ಒಳ್ಳೊಳ್ಳೆ ಬಿಡಿ, ಯೂಟ್ಯೂಬ್ನಲ್ಲಿ ಬಿಡಿ ಒಳ್ಳೊಳ್ಳೆ ಪದಾರ್ಥಗಳ ಜನಗಳಿಗೆ ಆಸೆ ಬರಲಿ, ಮಾಡಲಿ, ಅವರು ಸೋಕಿ ಮಾಡಲಿ, ಬೆಳೆಸ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.